ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರೌಡಿಗಳ ರಾಮರಾಜ್ಯ ಆಗಬಾರದು, ರೌಡಿಗಳನ್ನ ಎಡೆಮುರಿ ಕಟ್ಟಿ ಅಂತ ಡಿಕೆಶಿ ಆರ್ಡರ್ನ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸೂಚನೆಯ ಬೆನ್ನಲ್ಲೇ ರೌಡಿಗಳ ಭೇಟಿ ಶುರುವಾಗಿದೆ. ಸುಲಿಗೆ ಕೋರನಿಗೆ ಗುಂಡೇಟು, ಪುಡಿ ರೌಡಿಗಳಿಗೆ ಉಳಿಗಾಲ ಇಲ್ಲ. ಪುಡಿ ರೌಡಿಗಳು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಗಲ್ಲಿಗಳಲ್ಲೂ ಕೂಡ ಈ ಡ್ರ್ಯಾಗನ್ನು ಮಚ್ಚು ಮತ್ತೊಂದು ಮಗದನ್ನು ಇಟ್ಕೊಂಡು ನಾವೇ ಈ ಏರಿಯಾಗೆ ಕಿಂಗು ಅಂತ ಓಡಾಡ್ತಾರೆ. ಇಂಥವರಿಗೆ ಇದೀಗ ಬಿಸಿಯನ್ನ ಮುಟ್ಸೋದಕ್ಕೆ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಜನರಿಗೆ ಬೆದರಿಸಿ ಸುಲಿಗೆ ಮಾಡ್ತಾ ಇದ್ದಂಥ ರೌಡಿ ಜೀವ ಎಂಬಾತನಿಗೆ ಈಗ ಹೆಬ್ಬಗೋಡಿ ಪೊಲೀಸರು ಒಂದು ಕಡೆ ಗುಂಡಿಕ್ಕಿ ಹಾರಿಸಿದ್ದಾರೆ. ಸುಲಿಗೆ ಪ್ರಕರಣದಲ್ಲಿ ಬಂಧಿಸೋದಕ್ಕೆ ತೆರಳಿದ್ದಾಗ ಡ್ರ್ಯಾಗನ್ನಿಂದ ಹಲ್ಲೆ ನಡೆಸಿ ತಪ್ಪಿಸ್ಕೊಳ್ಳೋದಕ್ಕೆ ಯತ್ನವನ್ನ ಮಾಡಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಗುಂಡನ್ನ ಹಾರಿಸಿದ್ದಾರೆ. ರೌಡಿಗಳ ನಿಗ್ರಹಕ್ಕೆ ವಿಶೇಷ ಪಡೆ ರಚನೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಅವರ ಸೂಚನೆ ಬೆನ್ನಲ್ಲೇ ರಾಜಧಾನಿಯಲ್ಲಿ ಜನರಿಗೆ ಬೆದರಿಸಿ ಸುಲಿಗೆಯನ್ನ ಮಾಡ್ತಾ ಇದ್ದಂತ ರೌಡಿಯೊಬ್ಬನಿಗೆ ಇದೀಗ ಹೆಬ್ಬಗೋಡಿ ಪೊಲೀಸರು ಬಂದೂಕಿನ ಮೂಲಕ ಲಗಾಮನ್ನ ಹಾಕಿದ್ದಾರೆ. ತಿರುಪಾಳ್ಯದ ನಿವಾಸಿ ಜೀವ ಕೇವಲ 20 ವರ್ಷದ ಯುವಕ ಗುಂಡೇಟನ್ನ ತಿಂದಿದ್ದಾನೆ. ಸುಲಿಗೆ ಪ್ರಕರಣ ಸಂಬಂಧ ಬಂಧಿಸುವುದಕ್ಕೆ ಗುರುವಾರ ನಸಕಿನಲ್ಲಿ ತೆರಳಿದ್ದ ತಮ್ಮ ಮೇಲೆ ಡ್ರ್ಯಾಗನ್ನಿಂದ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ ಆತನಿಗೆ ಪೊಲೀಸರು ಗುಂಡನ್ನ ಹೊಡೆದಿದ್ದಾರೆ. ಈ ಕೃತ್ಯದಲ್ಲಿ ಆತನ ಸಹಚರ ವರುಣ್ ಬಂಧನ ಆಗಿದ್ದು, ತಲೆಮರೆಸಿಕೊಂಡಿರುವ ಜೀವನ ಶಿಷ್ಯರಿಗೆ ತನಿಖೆ ಮುಂದುವರೆದಿದೆ. ರೌಡಿಗಳ ಮಟ್ಟ ಹಾಕೋದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿರುವಂತದ್ದು ನೋಡಿ. ತಮ್ಮ ಮೊದಲ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ರೌಡಿಗಳ ನಿಗ್ರಹಕ್ಕೆ ತಾಲೂಕು ಮಟ್ಟದಲ್ಲಿ ವಿಶೇಷ ಪಡೆಯನ್ನ ರಚನೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಬುಧವಾರ ಅಷ್ಟೇ ಎಸಿಪಿ ಮೇಲ್ಮಟ್ಟದ ಅಧಿಕಾರಿಗಳ ಸಭೆಯನ್ನ ನಡೆಸಿರುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರೌಡಿಸಂ ಮಟ್ಟ ಹಾಕುವಂತೆ ತಾಕೀತನ್ನ ಮಾಡಿದ್ರು. ಈ ಬೆನ್ನಲ್ಲೇ ಜನರಿಗೆ ಕಂಟಕ ಆಗಿದ್ದ ರೌಡಿಗೆ ಗುಂಡೇಟು ಬಿದ್ದಿದೆ ನೋಡಿ. ಬಾಲ್ಯದ ಸಮಾಜಕ್ಕೆ ಜೀವ ಕಂಟಕ ಅಂತೆ. ಜೀವ ಮೂಲತಃ ತಮಿಳುನಾಡಿನ ತಿರುವಣ್ಣಾಮಲೈನವನಾಗಿರ್ತಾನೆ. ಹಲವು ವರ್ಷಗಳ ಹಿಂದೆ ನಗರಕ್ಕೆ ಬಂದು ಅರಸಿ ಆತನ ಕುಟುಂಬ ಕೂಡ ಬಂದಿರುತ್ತೆ. ನಿಮ್ಮ ಕೆಲಸ ನಿಮ್ಮ ಊರುಗಳಲ್ಲಿ ಮಾಡಿದ್ರೆ ಚಂದ, ಯಾಕೆ ಬೆಂಗಳೂರು ಹೆಸರನ್ನು ಹಾಳು ಮಾಡ್ತೀರಿ? ತಮಿಳುನಾಡಿನಿಂದ ಬಂದು ಬೆಂಗಳೂರಿನಲ್ಲಿ ಪುಡಿ ರೌಡಿ ಅಟ್ಟಹಾಸ ಏನಿದು? ಹೆಬ್ಬಗೋಡಿ ಹತ್ತಿರದ ತಿರುಪಾಳ್ಯದಲ್ಲಿ ಆತನ ಪರಿವಾರ ನೆಲೆಸಿರುವಂಥದ್ದು. ಬಾಲ್ಯದಲ್ಲೇ ಅಡ್ಡದಾರಿ ತುಳಿದಂತಹ ಜೀವ ಬೆಂಗಳೂರು ಹಾಗೆ ತಮಿಳುನಾಡಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ, ಅಂದ್ರೆ ಈಗ ಈ ಸ್ಮಗ್ಲಿಂಗು ಅಥವಾ ಕಳ್ಳತನ ಮಾಡೋದು, ಸಣ್ಣ ಪುಟ್ಟ ಅಂದ್ರೆ ರೋಡಿಸಂ ಕೇಸ್ಗಳನ್ನ ಹಾಕ್ಸ್ಕೊಳ್ಳೋದು, ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ 20 ವರ್ಷಕ್ಕೆ ಕೆಳಗೇನೆ ಮಾಡಿರ್ತಾನೆ ಈತ. ಅಪ್ರಾಪ್ತ ವಯಸ್ಸಿನಲ್ಲೇ ಕೊಲೆ ಕೃತ್ಯದಲ್ಲಿ ಆತನ ಬಂಧನ ಆಗಿತ್ತು. ಈತನ ವಿರುದ್ಧ ಕೊಲೆ, ಸುಲಿಗೆ ಹಾಗೆ ದರೋಡೆ ಸೇರಿದಂತೆ 7ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಇತ್ತೀಚೆಗೆ ಹೆಬ್ಬಗೋಡಿ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ಒಂದೇ ದಿನ 2 ಕಡೆ ಜೀವನ ತಂಡ ಸುಲಿಗೆ ಕೃತ್ಯ ಎಸಗಿ ಜನರಲ್ಲಿ ಭೀತಿಯನ್ನು ಕೂಡ ಹುಟ್ಟುಹಾಕಿತ್ತು. ತನ್ನ ಕಂಪನಿಯ ಉದ್ಯೋಗಿಗಳನ್ನ ಮನೆಗೆ ಡ್ರಾಪ್ ಮಾಡಿ ಬರ್ತಿದ್ದ ಕ್ಯಾಬ್ ಚಾಲಕ ಮನುವನ್ನ ಬೆದರಿಸಿ ಸುಲಿಗೆ ಮಾಡಿದ್ರು. ಈ ಬಗ್ಗೆ ಹೆಬ್ಬಗೋಡಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಕೃತ್ಯದ ತನಿಖೆಗೆ ಇಳಿದಂತಹ ಪೊಲೀಸರು ತಾಂತ್ರಿಕ ಮಾಹಿತಿ ಆಧರಿಸಿ ತಮಿಳುನಾಡಿನಲ್ಲಿ ಸಂಬಂಧಿಕರ ಮನೆಯಲ್ಲಿ ಅಡಗಿದ್ದ ಜೀವ ಹಾಗೆ ಆತನ ಸೋದರರನ್ನ ಪತ್ತೆ ಹಚ್ಚಿದ್ರು. ಆದ್ರೆ ಆ ವೇಳೆ ಪೊಲೀಸರಿಂದ ತಪ್ಪಿಸಿಕೊಂಡು ಬೆಂಗಳೂರಿಗೆ ಆತ ಮರಳಿರ್ತಾರೆ. ಕೊನೆಗೆ ಬುಧವಾರ ರಾತ್ರಿ ತಿರುಪಾಳ್ಯದಲ್ಲಿ ಜೀವ ಇರುವಿಕೆಯ ಬಗ್ಗೆ ಖಚಿತ ಮಾಹಿತಿ ಪಡೆದು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಎಸಿಪಿ ಸತೀಶ್ ನೇತೃತ್ವದಲ್ಲಿ ಹೆಬ್ಬಗೋಡಿ ಪೊಲೀಸರು ಬಂಧನಕ್ಕೆ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಅಷ್ಟರಲ್ಲಿ ಮನೆಯಿಂದ ಓಡಿ ಹೋಗಿ ಸಿಂಗೇನ ಅಗ್ರಹಾರದ ನೀಲಗಿರಿ ತೋಪ್ನಲ್ಲಿ ಆರೋಪಿ ಅವಿತುಕೊಂಡಿರ್ತಾನೆ. ಅಲ್ಲಿಗೆ ತೆರಳಿದ ತನಿಖಾ ತಂಡದ ಮೇಲೆ ಡ್ರ್ಯಾಗರ್ ಬೀಸಿ ತಪ್ಪಿಸಿಕೊಳ್ಳೋದಕ್ಕೆ ಮುಂದಾಗಿರ್ತಾನೆ. ಈ ವೇಳೆ ಕಾನ್ಸ್ಟೇಬಲ್ ನಾಗೇಶ್ ಅವರಿಗೆ ಪೆಟ್ಟಾಗಿದೆ. ಈ ಹಂತದಲ್ಲಿ ಗಾಳಿಯಲ್ಲಿ ಒಂದು ಸುತ್ತು ಗುಂಡನ್ನ ಹಾರಿಸಿ ಆರೋಪಿಗೆ ಶರಣಾಗುವಂತೆ ಸಬ್ ಇನ್ಸ್ಪೆಕ್ಟರ್ ಅಯ್ಯಪ್ಪ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸೂಚನೆಗೂ ಕ್ಯಾರೆ ಅನ್ನದೆ ಮತ್ತೆ ಮಚ್ಚು ಬೀಸಿದಾಗ ಆತನ ಕಾಲಿಗೆ PSI ಗುಂಡನ್ನ ಹೊಡೆದಿದ್ದಾರೆ. ಏನೇ ಆಗಿರ್ಬೋದು, ಈಗ ಈತನ ಕಾಲಿಗೆ ಗುಂಡು ಮತ್ತೇನಾದ್ರೂ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಈ ಗಲ್ಲಿ ಇರುವಂತಹ ಪುಡಿ ರೌಡಿಗಳು ಇನ್ನು ಮೀಸೆ ಚಿಗುರಿಲ್ಲ, ಆಗ್ಲೇ ಕೈಯಲ್ಲಿ ಡ್ರ್ಯಾಗನ್ನು ಮಚ್ಚು ಹಿಡ್ಕೊಂಡು ಏನಾದ್ರೂ ಬೀದಿಗೆ ಇಳಿದ್ರು ಅಂತಂದ್ರೆ ಅಲ್ಲಲ್ಲೇ ಕಂಡಲ್ಲೇ ಗುಂಡು ಅನ್ನುವಂತಹ ಕಾನೂನು ಕೂಡ ಅತಿ ಶೀಘ್ರದಲ್ಲೇ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ನೂತನ ಮುಖ್ಯಮಂತ್ರಿಗಳಾಗಿ ಈಗ ಡಿಕೆ ಶಿವಕುಮಾರ್ ಅವರು ಉತ್ತಮ ಆಡಳಿತವನ್ನ ನಡೆಸಬೇಕು ಅಂತಂದ್ರೆ ಇಂತಹ ರೌಡಿಗಳ ರಾಮರಾಜ್ಯ ಇರಬಾರ್ದು, ಅವರನ್ನ ಮಟ್ಟ ಹಾಕ್ಲೇಬೇಕು ಅಂತ ಇಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆಕ್ಚುಲಿ ಗುಡ್ ಇಂಥದ್ದೆಲ್ಲ ಆಗ್ಬೇಕು. ಯಾಕಂದ್ರೆ ಪೊಲೀಸರ ಭಯ ಇಲ್ಲದೆ ಎಲ್ಲಂದ್ರಲ್ಲೇ ಕಳ್ತನ, ಸುಲಿಗೆ, ರೇಪ್ಗಳು, ಮರ್ಡರ್ಗಳು ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇದೆಲ್ಲವನ್ನ
ಕಟ್ಟುನಿಟ್ಟಾಗಿ ನಿಲ್ಲಿಸಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಮಾಡುವಂತಹ ಪ್ರಯತ್ನವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ನೋಡ ಈ ಕಾರ್ಯಕ್ಕೆ ಎಷ್ಟರ ಮಟ್ಟಿಗೆ ಶ್ಲಾಘನೆ ವ್ಯಕ್ತವಾಗುತ್ತೆ, ಅಷ್ಟೇ ಅಲ್ಲದೆ ಎಷ್ಟರ ಮಟ್ಟಿಗೆ ಈ ಕಾರ್ಯ ಮುಂದುವರುತ್ತೆ ಏನು ಅಂತ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.